ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಜನ್ಮದಿನ. ಹಿರಿಯ ಮುತ್ಸದಿ ಕಾಗೋಡು ತಿಮ್ಮಪ್ಪ ಅವರಿಂದ ಆಶೀರ್ವಾದ ಪಡೆದ ಮಧು ಬಂಗಾರಪ್ಪ. 56,000 ಉದ್ಯೋಗ ಭರ್ತಿ ಕಾಂಗ್ರೆಸ್ ಸರ್ಕಾರದ ಐತಿಹಾಸಿಕ ನಿರ್ಧಾರ. ಡೀಮ್ಡ್ ಫಾರೆಸ್ಟ್ ಹಿಂದಿನ ಸರ್ಕಾರದ ಕೊಡುಗೆ, ಅದನ್ನು ತಿದ್ದುಪಡಿ ಮಾಡಿದ್ದೇವೆಂದ ಸಚಿವರು. ಸಿಗಂದೂರು ಸೇತುವೆ ಮೇಲೆ ಮೊದಲ ರಸ್ತೆ ತಡೆ ಚಳುವಳಿ. 15 ದಿನಗಳಲ್ಲಿ ಮಲೆನಾಡು ರೈತರ ಬೇಡಿಕೆ ಈಡೇರಿಸದಿದ್ದರೆ ಜಿಲ್ಲಾಧಿಕಾರಿ, ಸಚಿವರು, ಶಾಸಕರ ಕಚೇರಿಗೆ ಬೀಗ ಜಡಿಯುವ ಎಚ್ಚರಿಕೆ ನೀಡಿದ ತೀನಾ ಶ್ರೀನಿವಾಸ್. ಈಗ ಸುದ್ದಿಯ ವಿವರ. ರಾಜ್ಯದಲ್ಲಿ 56,000 ಹುದ್ದೆಯನ್ನು ಭರ್ತಿ ಮಾಡುತ್ತಿರುವುದು ಐತಿಹಾಸಿಕ ನಿರ್ಧಾರ. ದೇಶದ ಯಾವ ರಾಜ್ಯದಲ್ಲೂ ಇಷ್ಟು ದೊಡ್ಡ ಪ್ರಮಾಣದ ನೇಮಕಾತಿ ನಡೆದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಸಾಗರದ ಜೋಸೆಫ್ ನಗರದಲ್ಲಿರುವ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರ ಮನೆಗೆ ಸೋಮವಾರ ತಮ್ಮ ಜನ್ಮದಿನದ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಪತ್ರಕರ್ತರ ಜೊತೆ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಕಾಗೋಡು ತಿಮ್ಮಪ್ಪ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ದೀಪಾ ಕಾಗೋಡು, ಅನಿತಾ ಕುಮಾರಿ, ಕಲಸೆ ಚಂದ್ರಪ್ಪ, ಗಿರೀಶ್ ಕೋವಿ, ಲೋಕೇಶ್ ಗಾಳಿಪುರ, ತಾರಾಮೂರ್ತಿ, ಮಹಾಬಲೇಶ್ವರ್ ಕುಗ್ವೆ, ಡಿ ದಿನೇಶ್, ನಾರಾಯಣ ಅರಮನೆಕೇರಿ ಇನ್ನಿತರರು ಹಾಜರಿದ್ದರು. ನನಗೂ ಗೊತ್ತು. ಹಾಗಾದ್ರೆ ನಿಮಗೆ ಏನದು ಕ್ಯಾಟಗರಿ ನಾವು ಕೊಡದೆ, ಮೀಸಲಾತಿ ಕೊಟ್ರೆ ಕೊಡಕ್ಕೆ ನಾನು ನಾಳೆ ರೆಡಿ. ಹಂಗಾರೆ ಅವ್ರಿಗೆ ಮೋಸ ಮಾಡಲ್ಲ. ಅವ್ರು ನಾಳೆ ಏನು ಅನ್ಕೋತಾರೆ? ಸಮಾನತೆ ಅಂದ್ರೆ ಏನು? ಸರ್ಕಾರ ಅನಿವಾರ್ಯವಾಗಿ ಆಗ್ತದೆ. ಆದರೂ ಕೂಡ ಒತ್ತಡ ಇರೋದ್ರಿಂದ ಧಾರವಾಡದಲ್ಲಿ ಇವತ್ತು ಪಾಪ ಎಲ್ಲ ಮಕ್ಕಳು ಎಲ್ಲ, ಆಮೇಲೆ ನನ್ನ ಇಲಾಖೆಲೇ ಜಾಸ್ತಿ ಆಯಿತು. 52,000 56,000 ನಾವು ತಗೋತಾ ಇದ್ದೀವಿ. ಅಶೋಕ್ ವಿರೋಧ ಪಕ್ಷದ ನಾಯಕ ಪಕ್ಷದ ಭಾಷಣ ಮಾಡ್ತಾರೆ, ನಾವು ಹಿಡಿದು 2 ಲಕ್ಷದ ಚಿಲ್ಲರೆ. ಯಾಕಲ್ಲಪ್ಪ, ನೀನೇನು ಕತೆ ಕಾಯ್ತಾ ಇದ್ದೆ? ನೀನು ಮೂರು ಜನರಾಗಿದ್ರು ಉಪಮುಖ್ಯಮಂತ್ರಿಗಳು ಇಲ್ಲಿ ಸಗಣಿ ತಿಂತಿದ್ರಂತ. ಅವರು 56,000 ಜನರನ್ನ ಅಟ್ ಎ ಟೈಮ್ ಮಾಡ್ತಾ ಇರೋದು ಇತಿಹಾಸ. ನಮ್ಮ 3 ವರ್ಷದೊಳಗೆ ಅಷ್ಟು ಜನರು ರಿಟೈರ್ಡ್ ಆಗಿಲ್ಲ. ನಾವು ತಗೋತಾ ಇದ್ದೀವಿ, ಬಟ್ ಮುಂದೂ ತಗೋತೀವಿ. ಅದು ನಮ್ಮ ಜವಾಬ್ದಾರಿ. ಅದು ಯಾಕಂದ್ರೆ ಓದಿರೋ ಮಕ್ಕಳಿಗೆ ಇಷ್ಟು ವರ್ಷಕ್ಕೆ ಅವ್ರು ಏನಾದ್ರು ಕೊಟ್ಟಿದ್ರೆ ಚೆನ್ನಾಗಿ. ಯಾರು ಟೀಕಾ ಟಿಪ್ಪಣಿ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಅಧಿಕಾರ ಇತ್ತಲ್ಲ, ಸೆಂಟ್ರಲ್ ಇತ್ತು, ಸ್ಟೇಟ್ ಇತ್ತು. ನಮ್ಮ ರಾಜ್ಯದಿಂದ ನಮ್ಮ ಕೆಲಸ ಏನಿದೆ, ಕಾಗೋಡು ತಿಮ್ಮಪ್ಪಾಜಿಯವರ ಕೆಲಸ ಏನು ಬ್ಯಾಲೆನ್ಸ್ ಉಳಿದಿತ್ತು ಅಂತ, ಬ್ಯಾಲೆನ್ಸ್ ಉಳಿದಿರಲಿಲ್ಲ. ಸಾಹೇಬರು ಕೊಟ್ಟಿದ್ರು, ಅವ್ರು ಹಾಳು ಮಾಡಿದವರು. ಈಗ ಮತ್ತೆ ಅವ್ರು ಕೇಳ್ತಾ ಇದ್ದಾರೆ, ತಪ್ಪು ಮಾಡಿದವರು ಅವರು. ಸೊ ಇವಾಗ ನಾವೇನು ಮಾಡಬೇಕಂತ ಕಾನೂನು ರೀತಿಯಲ್ಲಿ ಮಾಡಬೇಕು, ಅನಿವಾರ್ಯ. ಸೊ ಒಂದು ಹಂತಕ್ಕೆ ಬಂದಿದೆ. ಚೀಫ್ ಸೆಕ್ರೆಟರಿ ಅವರಿಗೆ ಆಫೀಸರ್ಸ್ ಜೊತೆಗೆ ಮೀಟಿಂಗ್ ಮಾಡಿ ಅಂತ CM ಅವರಾಗಲೇ ಈಗ ನನ್ನ ಪತ್ರದ ಮೇಲೆ ಅವರಿಗೆ ರೆಫರೆನ್ಸ್ ಮಾಡ್ತಾರೆ. ಯಾಕೆಂದರೆ ಫಸ್ಟ್ ಆಫೀಸರ್ಸ್, ಈಗ ನಾವೆಲ್ಲ ಹೋರಾಟ ಮಾಡ್ತೀವಿ, ಕೊಡೋರು ಯಾರು? ಕಾನೂನು ನಡೆಸೋರು ಯಾರು? ಅಧಿಕಾರದಲ್ಲಿರೋರು ಮತ್ತು ಆಫೀಸರ್ಸ್. ಅವ್ರೇನಾದ್ರು ಕಿರಿಕ್ ಮಾಡಿಬಿಟ್ರೆ ಅದಕ್ಕೆ ಅವರಿಗೆ ನೀವು ಮೀಟಿಂಗ್ ಮಾಡಿ ಈ ಥರ ಸೊಲ್ಯೂಷನ್ಗೆ ಏನು ಮಾಡಬೇಕು ಅಂತ. ಬಟ್ ನಾವು ಮಾತು ಕೊಟ್ಟಿದ್ವಿ, ಕಾಗೋಡು ತಿಮ್ಮಪ್ಪಾಜಿಯವರ ಮುಂದೆ ಮಾತು ಕೊಟ್ಟಿದ್ವಿ. ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಮಾತು ಕೊಟ್ಟಿದ್ವಿ ಶಿವಮೊಗ್ಗದಲ್ಲಿ. ಅದು ನಡೀದು ಭಾಳ ದೊಡ್ಡ ಕೆಲಸ ಇದು, ಭಾಳ ಚಿಕ್ಕದು. ಏನೋ ಒಂದು 10 ಜನರಿಗೆ 20 ಜನರಿಗೆ ಕೊಡೋಲ್ಲ, ಭಾಳ ದೊಡ್ಡ ಒಂದು ಸಾಹಸ ಆಗಬೇಕು. ಬಟ್ ಕೋರ್ಟು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದವರು ಕೂಡ ಸ್ಪಂದನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇದನ್ನು ಯಾವತ್ತೂ ಇತ್ಯರ್ಥ ಮಾಡ್ಬೋದಾಗಿತ್ತು. ಅವ್ರು ಮಾಡಿರೋ ಕೆಲಸನ ಹಾಳು ಮಾಡಿದವ್ರು ಯಾರು? ಈಗ ಪುಕ್ಷಣೆ ಭಾಷಣ ಮಾಡ್ತಾ ಇರೋರು ಯಾರು? ಅವ್ರು ನೋಡ್ಬೇಕಾಗಿ. ಅದಕ್ಕೆ ಬಿಟ್ಬಿಡಿ. ನಾನು ಅವರಿಗೆ ಉತ್ತರ ಕೊಡೋಕ್ಕೆ ನನಗೆ ಅಧಿಕಾರದಲ್ಲಿ ಕೂರಿಸಿಲ್ಲ, ನನಗೆ ಕೆಲಸ ಮಾಡೋಕ್ಕೆ ಕೂರಿಸಿಲ್ಲ. ಆ ಕೆಲಸ ಮಾಡ್ತೀನಿ, ಅದು ನಮ್ಮ ಜವಾಬ್ದಾರಿ. ಅವ್ರದ್ದೇನು ಕನಸಿದೆ ಅದನ್ನು ನನಸು ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ. ಅದು ಸಿದ್ದರಾಮಯ್ಯವರು ಕೂಡ, DK ಶಿವಕುಮಾರ್ ಅವರು ಕೂಡ ಬಂದು ಅದಕ್ಕೆ ಸ್ಪಂದನೆ ಮಾಡಿ ಅವರ ಎದುರುಗಡೆ ಹೇಳಿದ್ದಾರೆ. ಅದಾಗ್ತದೆ. ಬರೀ ಅರಣ್ಯ ಶರಾವತಿದ ಚಕ್ರ, ವರಾಹಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ಅರಣ್ಯದಲ್ಲಿ ಮನೆ ಕಟ್ಟಿದ್ದಾರೆ, ಅರಣ್ಯದಲ್ಲಿ ಜಮೀನು ಮಾಡಿದ್ದಾರೆ. ಅದು ಒಂದು ದೊಡ್ಡ ಸಾಹಸ ಇದೆ. ಡೀಮ್ಡ್ ಫಾರೆಸ್ಟ್ ನಾನೆಲ್ಲ ಮಾಡಿದ್ದು. ಡೀಮ್ಡ್ ಫಾರೆಸ್ಟ್ ಯಾರು ಮಾಡಿದ್ದು? ನಮ್ಮ ಸರ್ಕಾರ ಮಾಡಿದ್ದು. ಯಾರು ಹೇಳಿದ್ದು ನಿಮಗೆ? ಯಾರು ಭಾಷಣ ಹೊಡಿತಾರಲ್ಲ ಅವ್ರದ್ದು. ಈಗ ಡೀಮ್ಡ್ ಫಾರೆಸ್ಟ್ ಅದು ಕೂಡ ಡಿಲೀಟ್ ಮಾಡೋದಕ್ಕೆ ನಮಗೆ ಹಕ್ಕು ಕೊಟ್ಟಿದ್ದಾರೆ. ಈಗ ಅದು ಈಗೆಲ್ಲ ಆಫೀಸರ್ಸ್ ಲೆವೆಲ್ ಮೀಟಿಂಗ್ ನಡೀತಾ ಇದೆ. ಅದಕ್ಕೆ ಬಜೆಟ್ ಆದಮೇಲೆ ಸ್ವಲ್ಪ ಸ್ಪೀಡಪ್ ಮಾಡ್ತೀವಿ. ಆಮೇಲೆ ಇದು ಬರೋದು ಅಲ್ಲಿ ಯಾರೋ ಒಂದು ಹೆದರಿಸ್ಬಿಡ್ತಾರಂತೆ. ಅದಕ್ಕೆ ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಆ ಥರ ಯಾವುದಕ್ಕೂ ಬಿಡಲ್ಲ. ಆದರೆ
ಕೋರ್ಟ್ದಿದ್ದಾಗ ನಾವು ಅನಿವಾರ್ಯ ಏನು ಮಾಡ್ತೀವಿ, ಈಗ ಅಫಿಷಿಯಲ್ ಕೋರ್ಟಿಂದ ಯಾರಾದರೂ ಒಂದು ಇದು ಬಂದಾಗ ಕೋರ್ಟಲ್ಲಿ ಫೈಟ್ ಮಾಡೋದು ಒಂದು, ಅದಕ್ಕೂ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಕೋರ್ಟೇ ಆದೇಶ ಮಾಡಿಬಿಟ್ರೆ ಯಾವ ಸರ್ಕಾರದವ್ರು ಏನು ಮಾಡ್ತಾರೆ, ಒಂದು ವ್ಯಾಪ್ತಿ ಬಿಟ್ಟು ಇನ್ನುಳಿದಿದ್ದು ನಮ್ಮ ಸರ್ಕಾರದಲ್ಲಿ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು. ನಾನು 1 ಲಕ್ಷ ಅದಕ್ಕಿಂತ ಮುಂಚೆನೂ ಕೊಟ್ಟಿದ್ದಾರೆ. ಸೊ 1 ಲಕ್ಷ ಜನರಿಗೆ ಕೊಡಬೇಕಾದ್ರೆ ನಮ್ಮ ಸರ್ಕಾರದಲ್ಲಿ ನಮಗೆ ಭಾಳ ಆಸೆ ಇತ್ತು. ನಾವು ಏರೋಪ್ಲೇನು ರೆಡಿ ಮಾಡಿದ್ವಿ, ಹೆಲಿಕಾಪ್ಟರ್ ರೆಡಿ ಮಾಡಿದ್ವಿ. ಕೃಷ್ಣ ಬೈರೇಗೌಡರು, ಶಿವಾನಂದ್ ಪಾಟೀಲ್ ಅವರು ಮತ್ತು ಭಾಳ ನಮಗೆ ರುದ್ರಪ್ಪ ಲಂಬಾಣಿ ಅವರು ಹೆಂಗಾರು ಮಾಡಿ ಮೊದಲು ಅವ್ರನ್ನ ಕರ್ಕೊಂಬರ್ಬೇಕು ಪ್ಲೀಸ್ ಅಂತ. ಯಾಕೆಂದರೆ ನೀವು ಸ್ಟಾರ್ಟ್ ಮಾಡಿದ್ದು, ನೀವಿದ್ರೇ ಅದಕ್ಕೆ ಮೀನಿಂಗ್ ಬರುತ್ತೆ ಅಂತ. ಆಮೇಲೆ ಅನಿವಾರ್ಯವಾಗಿ ತಮ್ಮ ಹೆಲ್ತ್ ನೀವು ಫೋನಲ್ಲಿ ಹೇಳಿದ್ರಿ ನಮ್ಮದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸರಿ, ನಾನು ಸುಮ್ಮನಾದೆ. ಆಮೇಲೆ ಸರಿ ನೋಡೋಣ ಅಂತ. ಬಟ್ ಅಲ್ಲೆಲ್ಲರೂ ಕೂಡ ಮೇಯ್ನ್ ನಮ್ದೆಲ್ಲ ಪೀಠಿಕೆ ಸ್ಟಾರ್ಟ್ ಮಾಡಿದ್ದೆ ಅದರಿಂದ. ಹೋರಾಟ ಹೆಂಗಾಯಿತು, ಯಾಕೆ ಮಾಡಿದ್ರು, ಏನು ಅವೆಲ್ಲ ಇನ್ನೂ ಉಳಿದಿದ್ದಾವೆ. ಅದನ್ನು ತ್ವರಿತ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಈಗ ನಾನು ಟಾರ್ಗೆಟ್ ಕೊಟ್ಟು ಬಂದಿದ್ದೆ. ನನ್ನ ಕ್ಷೇತ್ರದಲ್ಲೂ ಕೂಡ ನನ್ನ ವ್ಯಾಪ್ತಿಯಲ್ಲಿ ಗೋಪಾಲ್ ಕೃಷ್ಣ ಅವ್ರು ಮಾಡ್ಕೊಳ್ತಾರೆ, ಬೇರೆ ಬೇರೆಯವರು ಅಲ್ಲೆಲ್ಲ ವ್ಯಾಪ್ತಿ ಮಾಡ್ತಾರೆ. ನಂದು 5,000 ಈಗ ಅರ್ಜೆಂಟಾಗಿ ಮಾಡಬೇಕು ಅಂತೇಳಿ ಇನ್ನೊಂದು 3-4 ತಿಂಗಳಲ್ಲಿ ಹಕ್ಕುಪತ್ರವನ್ನು ಕೊಡ್ತಕ್ಕಂಥದ್ದು 5,000 ಟಾರ್ಗೆಟ್ ಕೊಟ್ಟು ಬಂದೆ. ಇವತ್ತು ಆಫೀಸರ್ಸ್ ಎಲ್ಲ ವಿಶ್ ಮಾಡಕ್ಕೆ ಬಂದಿದ್ರು. ಮೊನ್ನೆ ಹೇಳಿದ್ದೆ ಅವರಿಗೆ, ನಾ ವ್ಯಾಪ್ತಿಗೆ ನೀವು ಮಾಡಬೇಕು, ಮಿನಿಮಮ್ 5,000 ಒಂದಿರಬೇಕು, 5,000 ಕಮ್ಮಿ ಇರೋಂಗಿಲ್ಲ ಅಂತ. 5,000 ಮೇಲೆ ಎಷ್ಟಿದಾವೆ ಎಲ್ಲದೂ ಕುಡಿಬೇಕಾದ್ರೆ, ಬಟ್ 5,000ಕ್ಕಿಂತ ಕಮ್ಮಿ ಇರೋಂಗಿಲ್ಲ ಅಂದಿದ್ದು. ಅದು ಮಾಡ್ತಾರೆ, ನೋಡೋಣ. ಮೋಸ್ಟ್ಲಿ ಅದನ್ನ ಸಾಹೇಬ್ರನ್ನ ಕರ್ಕೊಂಡು ಹೋಗೇ ಮಾಡ್ತೀನಿ, ಬಿಡಲ್ಲ ಅಂತ. ಯಾಕಂದರೆ ಅವ್ರ ಪಾಲದು, ಅದು ನಮ್ದು ಅಲ್ಲದು, ಅವ್ರ ಮಾರ್ಗದರ್ಶನ. ಬಟ್ ಮೊನ್ನೆ ತುಂಬ ಚೆನ್ನಾಗಾಯ್ತು ಸರ್. ಮುಖ್ಯಮಂತ್ರಿಗಳು ಬಂದಿದ್ದರು, ಉಪಮುಖ್ಯಮಂತ್ರಿಗಳು ಬಂದಿದ್ದರು, ಎಲ್ಲ ಮಿನಿಸ್ಟರ್ಸು, ನಾನು ಹೋಗಿದ್ದೆ. ಭಾಳ ಕೃಷ್ಣ ಬೈರೇಗೌಡರು ಮಾತ್ರ ಇದರೊಳಗೆ ಭಾಳ ಇದ್ದಿದ್ದ ಕೈಯಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ ಕೆಲವು ವಿಚಾರದಲ್ಲಿ, ಸ್ವಲ್ಪ ಲೀನಿಯನ್ಸ್ ಇದನ್ನೆಲ್ಲ ನಾವು ಮಾಡ್ಕೊಳ್ತಾ ಇದ್ದೀವಿ. ನಾನು ಕೂಡ ಹೇಳಿದ್ದೀನಿ, ಇಲ್ಲಿ 2 ಭಾಗ, ಒಂದು ಬಜೆಟಲ್ಲಿ ಘೋಷಣೆ ಮಾಡೋದು ಒಂದು ಭಾಗ ಆದರೆ, ಇನ್ನೊಂದು ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಬರ್ತಾರೆ ಯಾರು ಮನೆ. ಅವಾಗ ನಾನು ಪಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕೆಂದ್ರೆ ಈಗ ಮಾರ್ಚಿಗೆ ಬರಬೇಕಾಗಿತ್ತು ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಈ ರಾಜ್ಯದ ಉದ್ಘಾಟನೆಯನ್ನು ಶಿವಮೊಗ್ಗದಲ್ಲಿ ನಡೆಯುತ್ತೆ. ಅಲ್ಲಿ ಬಂದಾಗ ಅವರೇ ಹೇಳ್ತಾರೆ, ಬಜೆಟ್ಟು ಬರಲಿಲ್ಲ ಅಂದ್ರೂ ಬಂದ್ರೇನು ಇಲ್ಲಿ ಬಜೆಟಲ್ಲಿ ಹೇಳಿದೆ ಇರೋದು ಇನ್ನೂ ಜಾಸ್ತಿ ಕೇಳೋದಿದೆ, ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ, ಅದು ಕೊಡ್ತಾರೆ. ಅದು ವಿಶ್ವಾಸ ಇದೆ. ನಾನು ಹೇಳಿದ್ದೀನಿ ಬಜೆಟಲ್ಲಿ ಅಲ್ಲ ಸುಮಾರಷ್ಟು ಬಜೆಟ್ದೆಲ್ಲ ಬಂದ ಮೇಲೆ ಹೇಳ್ತೀವಿ. ಇದನ್ನು ಅವ್ರ ಎದುರುಗಡೆ ದೊಡ್ಡ ಅದೆಲ್ಲ ಸಾಕಷ್ಟು ಕೆಲಸಗಳಾಗ್ತವೆ, ಒಳ್ಳೆ ಕೆಲಸ ಆಗ್ತವೆ. ಮಲೆನಾಡು ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಸೋಮವಾರ ಮಲೆನಾಡು ರೈತ ಹೋರಾಟ ವೇದಿಕೆ ವತಿಯಿಂದ ಸಿಗಂದೂರು ಸೇತುವೆ ಮೇಲಿನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸಾಗರ, ಹೊಸನಗರ, ಸೊರಬ, ಶಿಕಾರಿಪುರ ಸೇರಿ ಜಿಲ್ಲೆಯ ಬೇರೆ ಬೇರೆ ಭಾಗದ ರೈತರು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಪ್ರತಿಭಟನೆ ಉದ್ದೇಶಿಸಿ ವೇದಿಕೆ ಜಿಲ್ಲಾ ಸಂಚಾಲಕ ತೀನಾ ಶ್ರೀನಿವಾಸ್, ನವಚೇತನ ವೇದಿಕೆ ಅಧ್ಯಕ್ಷ ಕೆಎಸ್ ಪ್ರಶಾಂತ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ, ಇಂದುಧರ್ ಗೌಡ, ಹೂವಣ್ಣ ಹುರುಳಿ, ಅಶೋಕ್ ಬೇಸೂರು, ಚಕ್ರಪಾಣಿ, ಮಂಜಪ್ಪ ಇನ್ನಿತರರು ಹಾಜರಿದ್ದರು. ಇವತ್ತು ಮಲೆನಾಡಿನ ರೈತರನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವ್ರನ್ನ ಸಾಯಿಸ್ಲಿಕ್ಕೆ ಹೊರಟಿದೆ. ರೈತರ ಭೂಮಿಯನ್ನು ಕಸ್ಕೊಳ್ಳಕ್ಕೆ ಹೊರಟಿದೆ. ಶರಾವತಿ ವಿದ್ಯುತ್ ಯೋಜನೆಗೆ ಸುಮಾರು 1 ಲಕ್ಷ ಎಕರೆ ಭೂಮಿಯನ್ನು ಸಾಗರ, ಹೊಸನಗರದ ರೈತರು ಕೊಟ್ಟಿದ್ದರು. ಇವತ್ತು 65 ವರ್ಷ ಆದರೂ ಸಹ ರಾಜ್ಯಕ್ಕೆ ಬೆಳಕು ಕೊಡೋದಕ್ಕೆ ವಿದ್ಯುತ್ ಯೋಜನೆಗೆ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಲಿಕ್ಕೆ ಹಿನ್ನೀರೆಲ್ಲ ನಿಂತಿರೋದು ರೈತರ ಹಳ್ಳಿಗಳ ಮೇಲೆ. ಅವರ ಮನೆ, ಮಠ, ಮಸಿ ಮತ್ತು ದೇವಸ್ಥಾನ, ಜಮೀನುಗಳು, ಜಾನುವಾರುಗಳಿದ್ದಂಥ ಪ್ರದೇಶ. ಇಂಥ ಪ್ರದೇಶದಿಂದ ರೈತರನ್ನು ಓಡಿಸಿ 65 ವರ್ಷ ಆದರೂ ಇವತ್ತು ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಸುಪ್ರೀಂ ಕೋರ್ಟು ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ಕೂತು ತಕ್ಷಣವೇ ಬಗೆಹರಿಸಿ ಅಂತ ಆದೇಶ ಮಾಡಿದ್ರು. 1 ವರ್ಷ 3 ತಿಂಗಳಾದರೂ ಇನ್ನೂ ರೈತರಿಗೆ ಜಮೀನನ್ನು ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ನಡೆದಿಲ್ಲ. ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ, MP ಬೇಜವಾಬ್ದಾರಿತನದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಯಾವುದೇ ಮಲೆನಾಡಿನ ರೈತರ ಸಮಸ್ಯೆ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೊಳ್ತಾ ಇಲ್ಲ. ಮತ್ತು ಇವತ್ತು KPC ಭೂಮಿ ಡ್ಯಾಮ್ ಕಟ್ಟಲಿಕ್ಕೆ ಸ್ವಾಧೀನ ಮಾಡ್ಕೊಂಡು ಆ ಡ್ಯಾಮಿನ ನೀರು ನಿಲ್ಲದೇ ಇದ್ದರೆ ಆ ಜಮೀನು ಮನೆ ರೈತರಿಗೆ ವಾಪಸ್ ಕೊಡಬೇಕು ಅಂತ ಇದೆ. ಅದನ್ನು ಸಹ ಕೊಡಿ ಅಂತ ಹೇಳಿದ್ರು, ಸರ್ವೆ ಮಾಡಿ ಅಂತ ಜಮೀನಿಂದ ಅಂದರೂ ಇದುವರೆಗೂ ಮಾಡ್ತಾ ಇಲ್ಲ. ಆಮೇಲೆ ಇವತ್ತು ಸಿಂಗಳಿಕ ಅಭಯಾರಣ್ಯ ಅಂತ ಮಾಡಿ ರೈತರ ಯುವಕರಿಗೆ ಲಾಕಪ್ಪಿಗೆ ಹಾಕೋದು, ಬೇಡಿ ಹಾಕೋದು,
ಅವ್ರು ಮಾರಣಾಂತಿಕ ಹಲ್ಲೆ ಮಾಡೋಂಥ ಕೆಲಸವನ್ನು ವೈಲ್ಡ್ ಲೈಫಿನ ವನ್ಯಜೀವಿ ವಲಯದ DFO ರೇಂಜರು ACF ಮಾಡ್ತಾರೆ. ಇವರು ಅಯೋಗ್ಯರು ಅರಣ್ಯ ಇಲಾಖೆ ಅಧಿಕಾರಿಗಳು, ಇವರು ರಾಕ್ಷಸರು. ಇವ್ರನ್ನ ಕೂಡಲೇ ಅಮಾನತ್ನಲ್ಲಿ ಇಡಬೇಕು. ಶಾಸಕರು, ಸಂಸದರು, ಮಂತ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾದಾಗ ನಮ್ಮ ಪಕ್ಷದ ಸರ್ಕಾರ ಬಂದರೆ ತಕ್ಷಣವೇ ಈ ಮಲೆನಾಡಿನ ರೈತರದ್ದು ಮುಳುಗಡೆಯವ್ರ ಸಮಸ್ಯೆ ಬಗೆಹರಿಸ್ತೀವಿ ಅಂದಿದ್ರು. 2.5 ವರ್ಷದಿಂದ ಯಾವ ಸಮಸ್ಯೆನೂ ಬಗೆಹರಿಸಿಲ್ಲ. ಹೆಂಡದ ಅಂಗಡಿಯವರು ಸ್ಟ್ರೈಕ್ ಮಾಡಿ ಕಮಿಷನ್ ಜಾಸ್ತಿ ಮಾಡ್ರಿ ಅಂದರೆ ರಾತ್ರಿ ಮಾತುಕತೆ ಕರೀತಾರೆ. ಸರ್ಕಾರಿ ನೌಕರರು 36% ಜಾಸ್ತಿ ಸಂಬಳ ಕೊಡ್ರಿ ಅಂದರೆ ಸಂಜೆ ಒಳಗೆ 16% ಜಾಸ್ತಿ ಮಾಡ್ತಾರೆ. ಅನ್ನ ಹಾಕ ರೈತರು, ರಾಜ್ಯಕ್ಕೆ ಬೆಳಕು ಕೊಟ್ಟಂಥ ರೈತರಿಗೆ ಇವತ್ತು ನ್ಯಾಯ ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ. ಇವರಿಗೇನಾದ್ರು ಮಾನ ಮರ್ಯಾದೆ ನಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಿದ್ದರೆ ಕೂಡಲೇ ಮಲೆನಾಡಿನ ರೈತರ ಸಮಸ್ಯೆ ಬಗ್ಗೆ ಕೊಟ್ಟ ಮಾತಿನಂತೆ ಸಭೆ ಕರಿಬೇಕು. ಕರೆದು ತೀರ್ಮಾನ ಮಾಡದೇ ಇದ್ದರೆ ಇನ್ನೊಂದು 15 ದಿನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಹಾಕಿ ಮತ್ತು ಮಂತ್ರಿ ಕಚೇರಿಗೆ, ಶಾಸಕರ ಕಚೇರಿಗೂ ಬೀಗ ಹಾಕೋ ಕಾರ್ಯಕ್ರಮ. ಮಲೆನಾಡಿನ ರೈತರ ಬೇಡಿಕೆ ಈಡೇರಿಕೆಗೋಸ್ಕರ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮಾತು ಕೊಟ್ಟು ಇವತ್ತು ಜನರಿಗೆ ವಂಚನೆ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ನಮ್ಮ ಬೇಡಿಕೆಯನ್ನು ಕೂಡಲೇ ಈಡೇರಿಸಬೇಕು ಅಂತ ಆಗ್ರಹ ಮಾಡಿ ಇವತ್ತು ಬೃಹತ್ ಸಭೆಯನ್ನು ನಡೆಸಿದ್ದೀವಿ. ಜಿಲ್ಲೆಯ ಎಲ್ಲ ತಾಲೂಕಿನ ಮುಳುಗಡೆ ಸಂತ್ರಸ್ತರು, ಅರಣ್ಯವಾಸಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಬಂದಿದ್ದಾರೆ. ಈ ಪ್ರತಿಭಟನೆ ಬೇಡಿಕೆ ಈಡೇರೋ ತನಕ ಮುಂದೆ ನಡೆಯುತ್ತೆ. ಇವತ್ತು ತಾತ್ಕಾಲಿಕವಾಗಿ ರಸ್ತೆ ತಡೆಯನ್ನು ಸಾಂಕೇತಿಕವಾಗಿ ಮಾಡಿದ್ವಿ. ಸಭೆ ಮತ್ತು ರಸ್ತೆ ತಡೆಯನ್ನು ಇವತ್ತು ತಾತ್ಕಾಲಿಕವಾಗಿ ಚಳವಳಿಯನ್ನು ನಿಲ್ಲಿಸಿ ಮುಂದೆ 15 ದಿನದೊಳಗೆ ಆಗದೇ ಇದ್ದರೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಹಾಕಂತ ಚಳವಳಿಯನ್ನು ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡ್ತೀವಿ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.